ಹಾಯ್ ಗಾಯ್ಸ್, ಇರೋದು ನೋಡಿ ನಾನು ಇನ್ನೂ ಡುಮ್ಮಿ ಡುಮ್ಮಿ ಆಗ್ಬಿಟ್ಟಿದ್ದೀನಿ ಅಲ್ವಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋಸ್. ಹಾಯ್ ಮಾಡಿ. ಹಾಯ್ ಹಾಯ್, ನಮಸ್ಕಾರ ನಮಸ್ಕಾರ ಫ್ರೆಂಡ್ಸ್, ನಮ್ಮ ಮಮ್ಮಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಫ್ರೆಂಡ್ಸ್ಗೆಲ್ಲ ಹಾಯ್ ಅನ್ನಿ, ಹಾಯ್ ಅನ್ನಿ, ಹಾಯ್ ಮಾಡಿ. ಹಾಯ್ ಮಾಡಿ, ಹಾಯ್ ಹಾಯ್ ಹೇಳಿ, ಹಾಯ್ ಹೇಳಬೇಕು. ಐಫೈ ಕೊಡಿ, ಐಫೈ ಐಫೈ ನಿದ್ರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನಲ್ವ ವಿಡಿಯೋಗೆ ಮಾತ್ರ. ಕೈಗೆ ಏನೋ ಹಾಕೊಳ್ಳಿ, ಅದೇ ಬಳ್ಳೆ ಅದೇ ರಿಬ್ಬನ್ ಕೂಡ ಹಾಕೊಳ್ಳಿಲ್ಲ. ಒಂದು ಬೇಕನ್ನ ಎರಡು ಹಾಕಿದ್ದೀನಿ, ಕೈಗೆ ಹಾಕೊಳ್ಳಿ. ಕೊಡ ಏನು ಹಾಕಿಲ್ಲ. ಇಲ್ಲಿ ನಮ್ಮ ಕುಟು ಹಾಯ್ ಹೇಳಿ. ಕುಟು ನಿಲ್ಸನ ಎದ್ದು ನಿಂತ್ಕೊಂಡ್ಬಿಟ್ರು. ಹಾಯ್ 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 ಮಾಡಿ. ಟಾಟಾ ಟಾಟಾ. ಹಾಯ್ ಹಾಯ್ ಹೇಳಿ, ಹಾಯ್ ಹೇಳಿ, ಹಾಯ್ ಹೇಳಿ. ಎಷ್ಟು ಕ್ಯೂಟಾಗಿ ರೆಡಿ ಆಗಿದ್ದೀನಲ್ವ. ಈಗ ನೆಕ್ಸ್ಟು ಮದುವೆ ಮೇಲೆ ಮದುವೆ ಐತೆ ಬಿಟ್ಟಿ, ಫುಲ್ ರೆಡಿ. ಈಗ ಫುಲ್ ಎಲ್ಲ ಲಾಗು, ಎಲ್ಲ ರೆಡಿ. ಓಕೆ, ಮಾತಾಡೋದು ಕೇಳಿಸಲ್ಲ. ನನ್ನ ಫೋನಲ್ಲಿ ಮಾತಾಡಿದ್ರೆ ಇವಾಗ ಸ್ವಲ್ಪ ಕೇಳಿಸುತ್ತೆ. ಓಕೆ, ನಾನು ಆಮೇಲೆ ಮೈಕ್ ಇಟ್ಕೊಂಡು ವಾಯ್ಸ್ ಓವರ್ ಕೊಡೋದು. ಇವಾಗ ಸುಮ್ಮನೆ ಹಂಗೆ ವಿಡಿಯೋ ಮಾಡ್ಕೊಳ್ಳೋದು. ಅಂದ್ಬಿಟ್ಟು ನಮ್ಮ ಪಾಪು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಅಂತ ಹೇಳೋದು. ಇದು ಹೆಂಗೆ ಚಿನ್ನ? ಚಿನ್ನ ಫೋಟೋ ತೆಗಿಯೋದು ಚಿನ್ನ. ಇಲ್ಲಿ ನಾನಂತೂ ಎಲ್ಬೋರ್ಡಪ್ಪ, ನಾನು ಫುಲ್ ಎಲ್ಬೋರ್ಡು. ನಾನು ವಿಡಿಯೋ ಮಾಡೋದಾಗಲೇ ನನಗಂತೂ ಗೊತ್ತೇ ಇಲ್ಲ ಇದೆಲ್ಲ. ಎಲ್ಬೋರ್ಡ್ ಅವ್ರಿಗಾದ್ರೂ ಸ್ವಲ್ಪ ಗೊತ್ತಿರುತ್ತೆ, ನನ್ಗೆ ಅದು ಗೊತ್ತಿಲ್ಲ ಅಲ್ವಾ. ಹಾಯ್ ಹಾಯ್ ಕುಟು. ಚಿನ್ನಮ್ಮ, ನಾವು ಎಲ್ಲ ಐತಾ ಇದೀವಿ ಇವತ್ತು. ಕಾರ್ ತರಕಿ, ಕಾರ್ ಎಲ್ಲ ನೋಡಿ ಕಾರ್. ನಿಮ್ ಕಡೆ ಜ್ಞಾನ ಇಲ್ಲ. ಆಮೇಲೆ ಥಿಯೇಟ್ರ್ ಐತಾ ಇಲ್ಲಿ? ಏನ್ ವಿಡಿಯೋ ಮಾಡ್ತಾ ಇದ್ದೀನ, ಏನ್ ಮಾಡ್ತಾ ಇದ್ದೀನಿ? ಕುಶಲ್ ನಗರದಲ್ಲಿ ಈಗ ಹಂಗಂದ್ರೆ ಥಿಯೇಟರ್ ಇಲ್ವಾ? ಥಿಯೇಟರ್ ಇಲ್ಲ. ಮೈಸೂರಿಗೆ ಹೋಗ್ಬೇಕಂದ್ರೆ ನಾವು ಮೂವಿ ನೋಡ್ಬೇಕಂದ್ರೆ ನಡೀತದೆ. ಕೊಣ್ಣೂರಲ್ಲಿ ಆಯ್ತಾ? ಕೊಣ್ಣೂರಲ್ಲೂ ಇಲ್ಲ. ಆಯ್ತಾಯ್ತಾ? ಎಂತ ಬಜಾರ್ ಇದು? ಸ್ಮಾರ್ಟ್ ಬಜಾರ್. ಅದೇ ಹೂದು ಬರ್ತಾ ಇದಲ್ಲ ಲೇಕಲ್ಲಿ, ಕಲರ್ ಹೂವು. ಏನೇನು ಪಿಂಕ್ ಕಲರ್ ಹೂವು ಅದನ್ನು ಹೋಗೋಣಕ್ಕೆ ತೋರ್ಸದ? ಇವಾಗಿಲ್ಲ, ಇಲ್ವಾ? ಇವತ್ತು ನಮ್ಮ ಚಾನಲ್ನಲ್ಲಿ ತುಂಬ ಸ್ಪೆಷಲ್ ವಿಡಿಯೋ. ಫೈನಲಿ ನಾವು ನಮ್ಮ ಹೊಸ ಕಾರ್ ಟಾಟಾ ಆಲ್ಟ್ರೋಸ್ ತಗೊಂಡಿದ್ದೀವಿ. ಡೆಲಿವರಿಯಿಂದ ಫಸ್ಟ್ ಡ್ರೈವ್ವರೆಗೂ ಫುಲ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫುಲ್ ವಿಡಿಯೋ ನೋಡಿ. ನಾವು ಕೇರಳಕ್ಕೆ ಹೋದಾಗ ಅಲ್ಲಿ ಪೂಕೋಡೆ ಲೇಕ್ ಹೋಗಿದ್ವಲ್ಲ, ಅದು ಎಲ್ಲ ಸೀಸನಲ್ಲೂ ಇರುತ್ತಾ? ಎಲ್ಲ ಸೀಸನಲ್ಲೂ ಇರುತ್ತಾ ಅದು ಆ ಲೇಕು? ನಾವು ಏನಕ್ಕಪ್ಪ ಕಾರ್ ತಗೋಬೇಕು ಅಂತ ಡಿಸೈಡ್ ಮಾಡ್ದೋ ಅಂದರೆ, ಬೇಬಿ ಬಂದಮೇಲೆ ನಮಗೆ ಸ್ವಲ್ಪ ಟ್ರಾವೆಲ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಮತ್ತು ಹೊರಗಡೆ ಹೋಗುವಾಗ ಡಸ್ಟು, ಹೀಟು,
ಮತ್ತು ಬಿಸಿಲು ತುಂಬಾ ಇತ್ತು. ಅದಕ್ಕೋಸ್ಕರ ಮತ್ತು ಮಳೆ ಬರೋ ಟೈಮಲ್ಲೆಲ್ಲ ಬೇಬಿನ ಹೊರಗಡೆ ಕರ್ಕೊಂಡೋಗೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಫ್ಯಾಮಿಲಿ ಕಂಫರ್ಟ್ಗೋಸ್ಕರ ನಾವು ಕಾರ್ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ವಿ. ನಿಸರ್ಗಧಾಮ ಈ ಆವಾಗಲೇ ಇಡಿ ಅಂತ ಇದ್ದೀರಾ, ನನಗೆ ಗೊತ್ತೇ ಆಗಿಲ್ಲ. ಬಂದು ಟಯೋಟಾ ಪಕ್ಕ ಟಾಟಾ ಮೋಟಾರ್ಸ್. ನಾವೇನಕ್ಕಪ್ಪ ಟಾಟಾ ಆಲ್ಟ್ರೋಸ್ನ ಚೂಸ್ ಮಾಡ್ದೋ ಅಂತ ಅಂದರೆ ಡಿಫ್ರೆಂಟ್ ಕಾರ್ಸ್ ನೋಡಿದ್ವಿ, ಕಂಪೇರ್ ಮಾಡಿದ್ವಿ, ಬೇರೆ ಬೇರೆ ಕಂಪ್ನಿದೆಲ್ಲ ಕಂಪೇರ್ ಮಾಡಿದ್ವಿ. ಸೇಫ್ಟಿ ಮತ್ತು ಸ್ಪೇಸ್ ಮೈಲೇಜ್ ನೋಡಿ ಫೈನಲಿ ಟಾಟಾ ಆಲ್ಟ್ರೋಸ್ ಸೆಲೆಕ್ಟ್ ಮಾಡಿದ್ವಿ. ಡಿಸೈನ್ ಕೂಡ ತುಂಬ ಸ್ಟೈಲಿಶ್ ಅನ್ನಿಸ್ತು. ಇನ್ಸೈಡ್ ಸ್ಪೇಸ್ ಕೂಡ ಕಂಫರ್ಟಬಲ್ ಇದೆ. ಸೊ ಅದಕ್ಕೋಸ್ಕರ ನಾವು ಟಾಟಾ ಆಲ್ಟ್ರೋಸ್ನ ಚೂಸ್ ಮಾಡ್ದೋ. Two, one, go! ತಡ್ರಪ್ಪ ಬಿಟ್ಟಿರಾ? ಹ್ಞೂ ಬನ್ನಿ ಬನ್ನಿ. ಮುಂದೆ ಇಳಿರಿ. ಇಳಿಯೋದಿಲ್ವಾ? ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಹಾಕಿ. ಈ ದಿನ ಅಂತೂ ನಮ್ಮ ಲೈಫಲ್ಲೇ ಮರೆಯೋಕ್ಕಾಗಲ್ಲ ಅಂತ ಒಂದು ಸ್ಪೆಷಲ್ ಮೂಮೆಂಟ್ ನಮಗಿದು. ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ನಮ್ಮ ಫಸ್ಟ್ ಕಾರು, ನಮ್ಮ ಮೊದಲ ಸ್ಟೆಪ್ ಅಂತಲೇ ಹೇಳ್ಬೋದು ವೆಹಿಕಲಲ್ಲಿ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಅಲ್ಲೇ ಶೋರೂಮ್ ಮುಂದೆನೇ ಸ್ವಲ್ಪ ಸಿಂಪಲ್ಲಾಗಿ ಪೂಜೆ ಮಾಡಿ ಕುಂಕುಮ ಸ್ವಲ್ಪ ಪೂಜೆ ಮಾಡಿಕೊಂಡು ನಾವೇ ಸಿಂಪಲ್ಲಾಗಿ ಪೂಜೆ ಮುಗಿಸಿ ಅಲ್ಲಿಂದ ಹೊರಟ್ವಿ. ಫಸ್ಟ್ ಡ್ರೈವ್ ಸ್ವಲ್ಪ ನರ್ವಸ್, ಸ್ವಲ್ಪ ಎಕ್ಸೈಟ್ಮೆಂಟ್, ಬಟ್ ಡ್ರೈವಿಂಗ್ ತುಂಬ ಸ್ಮೂತಾಗಿತ್ತು. ಸ್ಟೇರಿಂಗ್ ಲೈಟ್ ಇದೆ, ಕಂಟ್ರೋಲ್ ಈಸಿ ಇದೆ. ತುಂಬಾ ಎಕ್ಸೈಟ್ಮೆಂಟು, ಖುಷಿ. ಫ್ಯಾಮಿಲಿ ಜೊತೆ ಫಸ್ಟ್ ರೈಡ್ ಹೋಗಿದ್ದು ಮೆಮೊರಬಲ್ ಮೂಮೆಂಟು. AC ಕೂಲಿಂಗ್ ಎಲ್ಲ ಚೆನ್ನಾಗಿದೆ, ಮ್ಯೂಸಿಕ್ ಸಿಸ್ಟಮ್ ಸೌಂಡ್ ಸೂಪರ್. ಬ್ಯಾಕ್ ಸೀಟ್ ಸ್ಪೇಸ್ ಬೇಬಿಗೆ ತುಂಬ ಕಂಫರ್ಟಬಲ್ ಆಗಿತ್ತು. ಲಾಂಗ್ ಡ್ರೈವ್ಗಂತೂ ಪರ್ಫೆಕ್ಟ್ ಅನಿಸ್ತು. ನೋಡೋಣ ಮುಂದೆ ಹೇಗೆ ಅನಿಸುತ್ತೆ ಅಂತ. ಬಟ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಕಾರ್ ಡೆಲಿವರಿ ತಗೊಳ್ಳುವಾಗ ನನಗಂತೂ ನನಸ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಬಟ್ ಖುಷಿಯಾಯಿತು.
ನಾವು ಸಂಜೆ ಡೆಲಿವರಿ ತಗೊಂಡಿದ್ರಿಂದ ಯಾವ ದೇವಸ್ಥಾನನೂ ಓಪನ್ ಇರಲ್ಲ ಸಂಜೆ ಟೈಮು. ಸೊ ಅದಕ್ಕೆ ನೆಕ್ಸ್ಟ್ ಮಾರನೇ ದಿನ ಮಾಡಿಸೋಣ ಅಂದ್ಬಿಟ್ಟು ನಾವು ಅಲ್ಲೇ ಸಿಂಪಲ್ಲಾಗಿ ಪೂಜೆ ಮಾಡಿಸಿ ಹೊರಟ್ವಿ. ಮಮ್ಮಿ ಏನು ಮಾಡ್ತೈತೆ? ಚಿನ್ನಮ್ಮ ಹಾಯ್ ಹಾಯ್. ನಮ್ಮ ಕಾರ್ ಸೇಫ್ಟಿಗೋಸ್ಕರ ನಾವು ಈ ಥರ ಸ್ಕ್ರೀನ್ ಹಾಕಿಸ್ಕೊಂಡು ಕಾರ್ಗೋಸ್ಕರ ಅಂತಲೇ ಹಾಕ್ಸಿದ್ದು. ತುಂಬ ದಿನಗಳಿಂದ ಹಾಕಿಸ್ಬೇಕು ಅಂತಲೇ ಇದ್ದು. ಸೊ ಕಾರ್ ಬರ್ತಿದೆ ಅನ್ನೋ ಖುಷಿಯಲ್ಲಿ ಫೈನಲಾಗಿ ಇವಾಗ ಹಾಕಿಸ್ತು. ಇವರು ಕುಶಾಲನಗರದವರು. ಇವರೇ ಬಂದುಬಿಟ್ಟು ಮೆಜರ್ಮೆಂಟ್ ತಗೊಂಡು ಡೆಲಿವರಿ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡಿ ಹೋಗ್ತಾರೆ. ಬಿಸಿಲು ಮಳೆಯಿಂದ ಕವರ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಹಾಕಿಸ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.